ಪ್ರತಿಯೊಬ್ಬ ಹೆಣ್ಮಗಳು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ರೆ ಯಾರ ಮುಂದೆನೂ ಕೈ ಚಾಚೋ ಆಗಿರಲ್ಲ. ಮನೇಲಿ ಕೂತ್ಕೊಂಡಿದ್ದು ನಾನು ಏನಾದ್ರು ಮಾಡಬೇಕು, ನಾನು ಕೂಡ ಒಂದು 4 ಕಾಸು ಸಂಪಾದನೆ ಮಾಡಬೇಕು, ನನಗೆ ಯಾರು ಸಪೋರ್ಟ್ ಇಲ್ಲ ಅಥವಾ ನನಗೆ ಎಲ್ಲೂ ಬಂಡವಾಳ ಇಲ್ಲ ಅಂತನವರಿಗೆ ಇವತ್ತಿನ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಪೂರ್ತಿಯಾಗಿ ವಿಡಿಯೋ ನೋಡಿ. ಹೈ ಡಿಯರ್ಸ್, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತನ್ನೋದು ನನ್ನ ಭಾವನೆ. ಯಾವತ್ತಿಗೂ ಮುಗಿದಲೇ ಇರುವಂಥ ಕೆಲಸ ಅಂತಂದರೆ ಅದು ಮನೆ ಕೆಲಸ. ಯಾವುದಾದ್ರೂ ಒಂದು ಕೆಲಸ, ಅದು ಓದೋದಿರ್ಬೋದು, ಬರೆಯೋದಿರ್ಬೋದು, ಅಥವಾ ಯಾವುದೇ ಒಂದು ಆಫೀಸ್ ವರ್ಕ್ ಇರ್ಬೋದು. ಇಷ್ಟೊತ್ತಿಂದ ಇಷ್ಟೊತ್ತವರೆಗೂ ಅಂತ ಇರುತ್ತೆ. ಅದಕ್ಕೊಂದು ಟೈಮ್ ಅಂತ ಇರುತ್ತೆ, ಇಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಅನ್ನೋ ಒಂದು ಟೈಮ್ ಅಂತೂ ಫಿಕ್ಸ್ ಆಗಿರುತ್ತೆ. ಆದರೆ ಈ ಮನೆ ಕೆಲಸಕ್ಕೆ ಯಾವುದೇ ಟೈಮ್ ಫಿಕ್ಸ್ ಇಲ್ಲ, ಹಾಗೆ ಇದು ಮುಗಿಯೋದು ಇಲ್ಲ. ಇವತ್ತು ಇಡೀ ದಿನ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಅಷ್ಟೇ ಕೆಲಸ ಮತ್ತೆ ರೆಡಿ ಇರುತ್ತೆ. ಸೊ ಮುಗಿದಲ್ಲೇ ಇರೋವಂಥ ಈ ಮನೆ ಕೆಲಸದ ಜೊತೆಗೆ ಇವತ್ತಿನ ಬ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಮಾಡಿದ್ದೇ ಕೆಲಸನ ಅದೆಷ್ಟು ದಿನ ಅಂತ ಹೀಗೆ ಮಾಡ್ತಾ ಇರೋದು ಅಂತ ನೀವೇ ಹೇಳಿ. ಒಮ್ಮೊಮ್ಮೆ ನಮಗೂ ಕೂಡ ಬೋರ್ ಆಗುತ್ತಲ್ಲ. ಹಾಗೆ ಕೆಲವೊಮ್ಮೆ ಆ ಕೆಲಸಗಳನ್ನ ಎಲ್ಲ ಬದಿಗಿಟ್ಟು ಇರಲಿ ಬಿಡು ನೆಕ್ಸ್ಟ್ ಡೇ ಮಾಡ್ಕೊಳ್ಳೋಣ ಅಂತ ಬಿಟ್ಬಿಡ್ತೀವಿ. ಆದರೆ ಬೆಳಗ್ಗೆ ಎದ್ದು ಮತ್ತೆ ಅದೇ ಕೆಲಸನ ನಾವೇ 2 ದಿನದ್ದು ಸೇರಿಸಿ ಮಾಡಬೇಕು ಅಂತ ಅನಿಸಿದಾಗ ಬೇಡಪ್ಪ, ಅವತ್ತಿನ ಕೆಲಸ ಅವತ್ತೇ ಮುಗಿಸೋಣ ಅನಿಸುತ್ತೆ. ಅದರಲ್ಲೂ ಈ ಚಳಿಗಾಲದಲ್ಲಿ ಸ್ವಲ್ಪ ಸೋಂಬೇರಿತನ ಜಾಸ್ತಿ ಇರುತ್ತೆ. ಬೆಳಗ್ಗೆ ಎದ್ದೇಳಕ್ಕೆ ಮನ್ಸು ಬರಲ್ಲ, ಬೆಚ್ಚಿಗೆ ಹೊತ್ಕೊಂಡು ಮಲ್ಕೋಬೇಕು ಅನ್ಸುತ್ತೆ, ಬಿಸಿಲಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕಾಲ ಕಳಿಬೇಕು ಅನ್ಸುತ್ತೆ. ಹಾಗೆ ಅದೇ ರೀತಿ ಕಾಲ ಕಳಿತಾನೆ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಓಡಾಡ್ತಾನೆ ಕೆಲಸನೂ ಮುಗಿಸ್ಕೊಂಡ್ಬಿಟ್ರೆ ಅದೆಷ್ಟು ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಹೊತ್ತು ಬೆಳಗ್ಗೆನೇ ಅರ್ಲಿ ಮಾರ್ನಿಂಗ್ ಎಲ್ಲರೂ ಮೇಲ್ ಬಂದಿದ್ದೀವಿ. ಆ ಎಳೆ ಬಿಸಿಲಲ್ಲಿ ಕೆಲಸ ಮಾಡೋದಕ್ಕೆ ಒಂಥರ ಖುಷಿ ಇರುತ್ತೆ. ಚಳಿ ಎಲ್ಲ ಹೋಗುತ್ತೆ. ಆನಂತರ ಹೋಗಿ ಮನೆ ಒಳಗಡೆ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ಕೋಬೋದು. ಬಿಸಿಬೇಳೆಬಾತ್ಗೆ ಸಿಮಿಲರ್ ಆಗಿರುವಂಥ ಮತ್ತೊಂದು ಅಡುಗೆನೇ ಕದಂಬ. ಇದನ್ನು ದೇವಸ್ಥಾನದಲ್ಲಿ ಪ್ರಸಾದದ ರೀತಿಯಲ್ಲೂ ಕೂಡ ಹಂಚ್ತಾರೆ. ಮೊದಲೇದಾಗಿ ನೆನೆಸಿಟ್ಕೊಂಡಿರುವಂಥ ಹೆಸರುಬೇಳೆ, ತೊಗರಿಬೇಳೆ, ಅಕ್ಕಿ, ಅರಿಶಿನ, ಎಣ್ಣೆ ಮತ್ತು ನೀರು ಹಾಕಿ ಕುಕ್ಕರಲ್ಲಿ 3 ವಿಸಿಲ್ ಕೂಗಿಸ್ಕೊಳ್ಳಿ. ಈ ಅಕ್ಕಿ ಬೇಳೆ ಬೇಯುವಂಥ ಟೈಮಲ್ಲಿ ಇನ್ನೊಂದು ಕಡೆಗೆ ತರಕಾರಿಗಳನ್ನ ಬೇಯಿಸ್ಕೊತಾ ಇದ್ದೀನಿ. ಇಲ್ಲಿ ಸೀಮೆ ಬದನೆಕಾಯಿ ತೊಗೊಂಡಿದ್ದೀನಿ, ಹೀರೆಕಾಯಿ ಇದೆ, ಕ್ಯಾರೆಟ್ ಇದೆ, ಆಲೂಗಡ್ಡೆ, ಬದನೆಕಾಯಿ, ಹುರುಳಿಕಾಯಿ ಮತ್ತು ಹಸಿ ಬಟಾಣಿ ಮತ್ತು ಟೊಮೆಟೊ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಇಷ್ಟೇ ಅಲ್ಲ, ನಿಮ್ಮ ಹತ್ರ ಎಷ್ಟೆಲ್ಲ ತರಕಾರಿ ಇರುತ್ತೋ ಅಷ್ಟು ತರಕಾರಿ ಉಪಯೋಗಿಸ್ಕೊಂಡು ಈ ರೆಸಿಪಿ ಮಾಡ್ಬೋದು. ನೀವು ಎಷ್ಟು ತರಕಾರಿ ಹಾಕ್ತಿರೋ ಅಷ್ಟೇ ರುಚಿ ಜಾಸ್ತಿ ಆಗುತ್ತೆ. ನಂತರ ಇದಕ್ಕೆ ಬೇಕಾಗುವಷ್ಟು ಉಪ್ಪು ಹಾಗೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕಿ ಸಣ್ಣ ಉರಿನಲ್ಲಿ ಒಂದು 3-4 ನಿಮಿಷ ಬೇಯೋದಕ್ಕೆ ಬಿಟ್ಬೇಡ. 3-4 ನಿಮಿಷದ ನಂತರ ಇದು ಚೆನ್ನಾಗಿ ಬೆಂದಿರುತ್ತೆ, ಹಾಗೆ ಉಪ್ಪು ಖಾರ ಎಲ್ಲ ಹಿಡಿದಿರುತ್ತೆ. ನಂತರ ನಾವು ಇದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಅಕ್ಕಿಬೇಳೆ ಆ್ಯಡ್ ಮಾಡ್ಕೋಬೇಕು. ನೋಡಿ, ತರಕಾರಿ ಚೆನ್ನಾಗಿ ಬೆಂದಿದೆ. ಅಷ್ಟರಲ್ಲಿ ನೀವು ಅಕ್ಕಿಬೇಳೆನೂ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಸ್ವಲ್ಪ ನೀರು ಕಮ್ಮಿನೇ ಹಾಕಿದ್ದೀನಿ. ಸಣ್ಣ ಕುಕ್ಕರ್ ಇಟ್ಕೊಂಡಿರೋದ್ರಿಂದ ನೀರು ಸ್ವಲ್ಪ ಕಮ್ಮಿ ಇದೆ. ಇವಾಗ ನೋಡಿಕೊಂಡು ಇನ್ನು ಸ್ವಲ್ಪ ನೀರು ಹಾಕಿದ್ದೀನ. ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನುಣ್ಣಗೆ ಮಾಡ್ಕೊಂಡು ಹಾಕ್ಕೊಂಡಾಗಲೇ ಚೆನ್ನಾಗಿರುತ್ತೆ. ನಿಮ್ಗೆ ಇದಕ್ಕೆ ಬಿಸಿಬೇಳೆಬಾತ್ ಪೌಡರೇ ಬೇಕು ಅಂತೇನಿಲ್ಲ, ಸಾಂಬಾರು ಪೌಡರಿಂದ ಕೂಡ ತುಂಬ ರುಚಿಯಾಗಿ ಕದಂಬ ರೆಸಿಪಿ ಮಾಡ್ಕೋಬೋದು. 1.5 ಟೀ ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕಿದ್ದೀನಿ. ಇದು ನಮ್ಮ ಹೋಮ್ ಮೇಡ್ ಸಾಂಬಾರು ಪೌಡರ್. ನೀವೇನಾದ್ರು ಟ್ರೈ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ವಾಟ್ಸಪ್ ನಂಬರ್ ಹಾಗೆ ವೆಬ್ಸೈಟ್ ಅಡ್ರೆಸ್ ಕೊಟ್ಟಿರ್ತೀನಿ. ನಮ್ಮ ಹೋಮ್ ಮೇಡ್ ಸಾಂಬಾರು ಪೌಡರ್ನ ಒಂದ್ಸತಿ ನೀವು ಕೂಡ ತರಿಸ್ಕೊಂಡು ಟ್ರೈ ಮಾಡಿ ನೋಡಿ. ಸಾಂಬಾರು ಪೌಡರ್ ಹಾಕಿದ ನಂತರ ಬೇಯಿಸಿಟ್ಕೊಂಡಿರೋಂಥ ಅಕ್ಕಿ ಬೇಳೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಿಮ್ಗೆ ಏನಾದ್ರು ಇಲ್ಲಿ ಗಟ್ಟಿ ಇದೆ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ತೆಳ್ಳಗೆ ಮಾಡ್ಕೋಬೇಕು. ನಂತರ ಇದಕ್ಕೆ ಒಂದು ಸ್ವಲ್ಪ ಹುಣಸೆ ರಸ ಹಾಗೆ ಇನ್ನು ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಸ್ವಲ್ಪ ರುಚಿಗೆ ಉಪ್ಪು ಹಾಕಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ. ಇದರಲ್ಲಿ ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಇರುತ್ತಲ್ಲ, ಅದರಿಂದನೇ ರುಚಿ ಚೆನ್ನಾಗಿರುತ್ತೆ. ಯಾವ ಅಡುಗೆನಲ್ಲಿ ಇದೆಲ್ಲ 4 ಇಂಗ್ರೀಡಿಯೆಂಟ್ ಹಾಕ್ತೀವೋ ಅದು ಖಂಡಿತ ಒಳ್ಳೆ ಅದ್ಭುತವಾದಂಥ ರುಚಿ ಕೊಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 3 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ಆ ಅಕ್ಕಿ, ಬೇಳೆ, ತರಕಾರಿ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಕುದಿ ಬಂದ ಮೇಲೆ ಇದಕ್ಕೆ ಲಾಸ್ಟಲ್ಲಿ ತುಪ್ಪದ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಬಿಸಿ ಮಾಡಿಕೊಂಡು ಇದರಲ್ಲಿ ಸ್ವಲ್ಪ ಸಾಸಿವೆ, ಜೀರಿಗೆ, ಇಂಗು, ಕರಿಬೇವು ಇದನ್ನೆಲ್ಲ ಹಾಕಿ ಲಾಸ್ಟಲ್ಲಿ ಮೇಲಿಂದ ಒಗ್ಗರಣೆ ಹಾಕೊಳ್ಳೋದ್ರಿಂದ ರುಚಿಯಾಗಿರುತ್ತೆ. ಒಂದು ಸ್ವಲ್ಪ ನಾನು ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕಿದ್ದೀನಿ. ರೆಡ್ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಒಂದೊಳ್ಳೆ ಕಲರ್ ಬರುತ್ತೆ ಅಂತ ಅನ್ನೋದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕದಂಬ ರೆಡಿ ಆಗುತ್ತೆ. ನಾವು ಸ್ವಲ್ಪ ವರ್ಷಗಳ ಹಿಂದೆ ತಿರುಪತಿಗೆ ಹೋಗಿದ್ವಿ. ಬಾಲಾಜಿ ದರ್ಶನ ಮುಗಿಸ್ಕೊಂಡು ಮಧ್ಯಾಹ್ನ ಹೊರಗಡೆಗೆ ಬಂದ ಮೇಲಕ್ಕೆ ಮಧ್ಯಾಹ್ನದ ಊಟದ ಸಮಯದಲ್ಲಿ ನಮಗಂತೂ ತುಂಬ ಹಸಿವಾಗಿತ್ತು. ಪಂಕ್ತಿ ಊಟಕ್ಕೂ ಹೋಗೋಕ್ಕೂ ಮುಂಚೆನೇ ಅಲ್ಲಿ ಕೂತ್ಕೊಂಡಿರೋಂಥ ಭಕ್ತರಿಗೆ ಈ ರೀತಿ ದೊನ್ನೆನಲ್ಲಿ ಊಟನ ಹಂಚ್ತಾಯಿದ್ರು. ಇದೇ ರೀತಿ ಅಕ್ಕಿ, ಬೇಳೆ, ತರಕಾರಿ ಎಲ್ಲ ಹಾಕಿ ಮಾಡಿರೋಂಥ ಒಂದೊಳ್ಳೆ ರುಚಿಯಾಗಿರುವಂಥ ಕದಂಬ ರೆಸಿಪಿನೇ ನಾವು ಅವತ್ತು ತಿರುಪತಿನಲ್ಲಿ ತಿಂದಿದ್ವಿ. ನಮಗಂತೂ ಹಸುವಾಗಿತ್ತು. ಒಂದಲ್ಲ ಎರಡೆರಡು ದೊನ್ನೆ ಇಸ್ಕೊಂಡು ತಿಂದ್ವಿ. ಆ ರುಚಿ ನನಗೆ ಇವತ್ತಿಗೂ ಜ್ಞಾಪಕ ಇದೆ. ಇದೇ ಕದಂಬ ರೆಸಿಪಿ ನಾವು ಅವತ್ತಲ್ಲಿ ತಿಂದಿದ್ವಿ. ಅದೇ ರುಚಿ ನನಗಿವತ್ತು
ನಮ್ಮ ಮನೇಲಿ ಮಾಡಿರುವಂಥ ಕದಂಬ ರೆಸಿಪಿನಲ್ಲಿ ಸಿಕ್ತು ಅಂತ ಹೇಳಿದ್ರೆ ತಪ್ಪೇನಿಲ್ಲ. ಒಂದ್ಸತಿ ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ. ಶೇಪ್ ಇರುತ್ತೆ. ಇವತ್ತು ಎಷ್ಟು ಚಳಿ ಆಗ್ತಿದೆ ಅಂದರೆ, ಫಸ್ಟ್ ಟೈಮ್ ಇಷ್ಟೊಂದು ಚಳಿ ಆಗ್ತಿರೋದು. ಕೈಯೆಲ್ಲ ಫ್ರೀಸ್ ಆಗ್ತಿದೆ, ಕಾಲೆಲ್ಲ ಫ್ರೀಸ್ ಆಗ್ತಿದೆ. ಜನವರಿ ಫಸ್ಟ್ ವೀಕಲ್ಲಿ ಇಷ್ಟೊಂದು ಚಳಿ ಆಗ್ತಿರೋದು. ಡಿಸೆಂಬರಲ್ಲಿ ಕೂಡ ಇಷ್ಟು ಚಳಿ ಇರಲಿಲ್ಲ. ನಾವು ಈ ಸತಿ ಏನು ಇಷ್ಟೊಂದು ಚಳಿನೇ ಇಲ್ವಲ್ಲ ಅನಿಸ್ತಾ ಇತ್ತು. ಬಟ್ ಇವತ್ತು ನಾನಿನ್ನೂ ಹೊರಗಡೆ ಕಾಲೇ ಇಟ್ಟಿಲ್ಲ, ಬಾಗಿಲು ನೀರು ಹಾಕೋಕ್ಕೂ ಹೋಗಿಲ್ಲ. ಮನೆ ಒಳಗಡೆ ಎಷ್ಟು ಚಳಿ, ಅಪ್ಪ ಫ್ರೀಸ್ ಆಗ್ತಿದೆ ಕೈ ಕಾಲೆಲ್ಲ. ಬಿಸಿ ಬಿಸಿ ಕಾಫಿ ಕುಡಿಯೋಣ ಅಂತ ಬಂದಿದ್ದೀನಿ. ಸ್ಟವ್ ಮುಂದೆ ಬಂದು ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋಣ ಅನ್ಸುತ್ತೆ. ಅದಕ್ಕೋಸ್ಕರ ಹಾಲು ಕಾಯ್ಸಕ್ಕೆ ಬಂದೆ. ಕಾಫಿ ಮಾಡೋಣ, ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಕೆಳಗಡೆ ಹೋಗಿ ಬಾಗಿಲಿಗೆ ನೀರು ಹಾಕಬೇಕು. ನಿನ್ನೆ ರಾತ್ರಿ ಪಾತ್ರೆ ಲೋಡ್ ಮಾಡಿದ್ದೀನಿ. ಮೆಷಿನ್ ಆನ್ ಮಾಡೋದನ್ನ ಮರ್ತೋಗಿದ್ದೆ. ಇವಾಗ ನೋಡ್ತಾ ಇದ್ದೀನಿ ಪಾತ್ರೆನೇ ವಾಶ್ ಆಗಿಲ್ಲ. ಕ್ಯಾಲೆಂಡರ್ ಪ್ರಕಾರ ಹೇಳಬೇಕು ಅಂದರೆ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ. 2026ರ ಈ ಮೊದಲನೇ ಸಂಕ್ರಾಂತಿಗೆ ಎಲ್ಲ ಕಡೆ ಸಿದ್ಧತೆ ನಡೀತಾ ಇದೆ. ಹಾಗೆ ಈ ವರ್ಷ ಅಂತೂ ಬೆಂಗಳೂರಲ್ಲಿ ಅದೆಷ್ಟು ಕಡೆ ಸಂಕ್ರಾಂತಿ ಸಂಭ್ರಮ ಅಂತ ಹೇಳಿ ಸ್ಟಾಲ್ಗಳನ್ನ ಹಾಕ್ಕೊಂಡು ಹಬ್ಬಕ್ಕೆ ಬೇಕಾಗಿರುವಂಥದ್ದು ಪ್ರತಿಯೊಂದನ್ನು ಸೇಲ್ ಮಾಡ್ತಿದ್ದಾರೆ. ಮುಂಚೆ ಎಲ್ಲ ಮನೆಗಳಲ್ಲಿ ನಾವು ಕೊಬ್ಬರಿ ಬೆಲ್ಲ ಎಲ್ಲ ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಹಬ್ಬಕ್ಕೆ ಬೇಕಾದಂಥ ಎಲ್ಲ ತಯಾರಿ ಮಾಡಿ ಇಟ್ಕೊಂಡು ಹಬ್ಬದ ದಿನ ಮಕ್ಕಳ ಕೈಯಲ್ಲಿ ಎಳ್ಬಿಡ್ಲಿಕ್ಕೆ ಕಳಿಸ್ತಾ ಇದ್ವಿ. ಅದೆಲ್ಲ ಎಷ್ಟು ಚೆನ್ನಾಗಿತ್ತಲ್ಲ. ಹಾಗೆ ಈ ಒಂದು ಸಮಯನ ರೈತರಿಗೆ ಬ್ರೇಕ್ ಸಮಯ ಅಂತ ಹೇಳ್ಬೋದು, ಅಥವಾ ಹಾಲಿಡೇ ಸಮಯ. ವರ್ಷ ಪೂರ್ತಿ ಕೆಲಸ ಮಾಡಿ ಸ್ವಲ್ಪ ದಿನ ಬ್ರೇಕ್ ತೊಗೊಂಡು ನಂತರ ಅವರು ಅವರವರ ಕೆಲಸದಲ್ಲಿ ತೊಡ್ಕೋಬೋದು. ಹಾಗೆ ರೈತರಿಗೆ ಸಹಾಯ ಮಾಡಿರುವಂಥ ಹಸುಗಳಿಗೂ ಕೂಡ ಇದೊಂದು ಸಂಭ್ರಮದ ಸಮಯ. ಅವಕ್ಕೂ ಕೂಡ ಅಲಂಕಾರ ಮಾಡಿ ಕಿಚ್ಚಾಯಿಸೋದು ಇದೆಲ್ಲ ಮಾಡುವಂತೆ ಸಂಕ್ರಾಂತಿ ಹಬ್ಬ. ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಹಬ್ಬ ದಿನ ನಾನು ವ್ಲಾಗ್ ಬರ್ತಾ ಇರೋದ್ರಿಂದ ನಿಮ್ಮೆಲ್ಲರಿಗೂ ಹಬ್ಬದ ವಿಶ್ ಮಾಡಿದ್ದೆ. ಇವತ್ತೊಂದು ರೆಸಿಪಿ ನೋಡ್ಕೊಂಬರೋಣ ಬನ್ನಿ. ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡುವಂಥ ಒಂದು ರೆಸಿಪಿ. ಇದರಲ್ಲಿ ಎಲ್ಲ ಮಸಾಲೆಗಳು ಹಾಕಿದ್ದೀನಿ. ಹಾಗೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ನೀರು ಇದೆಲ್ಲ ಹಾಕಿ ಇವಾಗ ಸಿಗ್ತಿರೋಂಥ ಸೀಸನಲ್ಲಿ ಸಿಗುವಂಥ ಹಸಿ ಬಟಾಣಿ ಹಾಗೆ ಪನ್ನೀರ್ನ ಉಪಯೋಗಿಸ್ಕೊಂಡು ಗ್ರೇವಿ ಮಾಡ್ಕೋಬೋದು. ಇದರ ಫುಲ್ ರೆಸಿಪಿ ನಾನು ಈಗಾಗಲೇ ಕುಕ್ಕಿಂಗ್ ಚಾನಲಲ್ಲಿ ಹಾಕಿದ್ದೀನಿ. ಆ ಕುಕ್ಕಿಂಗ್ ಚಾನಲಲ್ಲಿ ಇರೋವಂಥ ರೆಸಿಪಿ ಯಾರೂ ನೋಡೋದೇ ಇಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಮತ್ತೆ ಕೆಲವು ರೆಸಿಪೀಸ್ನ ರಿಪೀಟ್ ಮಾಡ್ತಾ ಇರ್ತೀನಿ. ಸೊ ಬೇಯಿಸಿಟ್ಕೊಂಡಿರೋಂಥ ಹಸಿ ಬಟಾಣಿ ಮತ್ತು ಪನ್ನೀರ್ನ ಸಪ್ರೇಟಾಗಿ ಇಟ್ಕೊಂಡು ಈ ಮಸಾಲೆನ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ರೀತಿ ಕುಕ್ಕರಲ್ಲಿ ಮಾಡ್ಕೊಳ್ಳೋದ್ರಿಂದ ಈಸಿಯಾಗೂ ಮಾಡ್ಕೋಬೋದು, ಕ್ವಿಕ್ಕಾಗೂ ಆಗುತ್ತೆ. ಮಸಾಲೆ ರುಬ್ಕೊಂಡ ನಂತರ ಅದೇ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಅರಿಶಿನ, ಖಾರದ ಪುಡಿ, ಕಸೂರಿ ಮೇಥಿ ಹಾಕಿ ಮಿಕ್ಸ್ ಮಾಡಿಕೊಂಡು ರುಬ್ಬಿರೋಂಥ ಮಸಾಲ ಹಾಕಿ ಹಾಗೆ ಬೇಯಿಸಿಟ್ಕೊಂಡಿರುವಂಥ ಪನ್ನೀರ್ ಮತ್ತು ಹಸಿ ಬಟಾಣಿ ಹಾಕ್ಕೊಂಡ್ರೆ ಆಯಿತು. ಇದಕ್ಕೆ ಟೇಸ್ಟ್ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಒಂದು ಸ್ವಲ್ಪ ಸಕ್ಕರೆ ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ಕುದಿಸ್ಕೊಂಡ್ರೆ ಪನ್ನೀರ್ ಹಾಗೆ ಗ್ರೀನ್ ಪೀಸ್ ಮಸಾಲ ರೆಡಿ ಆಗುತ್ತೆ. ಸೊ ತುಂಬ ರುಚಿಯಾಗುತ್ತೆ. ಹಾಗೆ ಇದಕ್ಕೆ ಫ್ರೆಶ್ ಕ್ರೀಮ್ ಹಾಕ್ಕೊಂಡು ಮಾಡಿದ್ರೇ ಚೆನ್ನಾಗಿರುತ್ತೆ. ಫ್ರೆಶ್ ಕ್ರೀಮ್ ಇಲ್ಲ ಅಂತನವರು ಹಾಲಿನ ಕೆನೆ, ನೀವು ಹಾಲು ಕಾಯಿಸಿದಾಗ ಕೆನೆ ಏನು ಬರುತ್ತಲ್ಲ ಅದನ್ನು ಸಪ್ರೇಟಾಗಿ ಏನಾದ್ರು ನೀವು ಸ್ಟೋರ್ ಮಾಡಿ ಇಡ್ತಾಯಿದ್ರೆ ಒಂದು 3 ಸ್ಪೂನಷ್ಟು ಹಾಲಿನ ಕೆನೆ ಹಾಕ್ಕೊಂಡ್ರೆ ಆಯಿತು. ನಿಮ್ಗೇನು ರೆಸ್ಟೋರೆಂಟಲ್ಲೆಲ್ಲ ಸಿಗುತ್ತಲ್ಲ ಬಟಾಣಿ ಮತ್ತು ಪನ್ನೀರ್ ಹಾಕಿ ಮಾಡಿರೋಂಥ ಗ್ರೇವಿ, ಅದೇ ರುಚಿ ಕೊಡುತ್ತೆ. ಇದಕ್ಕೆ ನಾನಿವತ್ತು ಚಪಾತಿ ಮಾಡಿದ್ದೆ. ಸೊ ಲೇಡೀಸ್, ನಿಮಗೆಲ್ಲ ಒಂದು ಗುಡ್ ನ್ಯೂಸ್. ನಾವು ಕೂಡ ಮನೆಯಿಂದನೇ ಏನಾದ್ರು ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು ಅಂತನವರಿಗೆ ಇವತ್ತಿನ ಈ ಬಿಸ್ನೆಸ್ ಐಡಿಯಾ ನಿಮಗೆ ಹೆಲ್ಪ್ ಆಗುತ್ತೆ. ನೋಡಿ, ಇದೆಲ್ಲ ಎಷ್ಟು ಕ್ಯೂಟಾಗಿದೆ. ಹೆಣ್ಮಕ್ಳಿಗೆ ಎಸ್ಪೆಷಲಿ ತುಂಬ ಹೆಲ್ಪ್ಫುಲ್. ಅಷ್ಟೇ ಅಲ್ಲ, ಮನೆಯಲ್ಲಿ ಸುಮಾರು ಫಂಕ್ಷನ್ಗಳು, ಹಬ್ಬ ಮತ್ತು ನಾಮಕರಣ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಹಲವಾರು ಫಂಕ್ಷನ್ಗಳ ಟೈಮಲ್ಲಿ ಮತ್ತು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ
ತಾಂಬೂಲ ಕೊಡುವಾಗ ಅಥವಾ ರಿಟರ್ನ್ ಗಿಫ್ಟ್ ಕೊಡುವಾಗ ಒಂದು ಪ್ಲಾಸ್ಟಿಕ್ ಕವರಲ್ಲೆಲ್ಲ ಕೊಡೋ ಬದಲು ಈ ರೀತಿ ಈಕೋ ಬ್ಯಾಗ್ಸಲ್ಲಿ ಕೊಡೋದ್ರಿಂದ ನೋಡೋಕ್ಕೂ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ಹೆಸರಲ್ಲಿ ಅವರು ಸುಮಾರು ದಿನಗಳು ಇದನ್ನು ಉಪಯೋಗಿಸ್ಲೂಬೋದು. ಸೊ ಈ ಈಕೋ ಬ್ಯಾಗ್ಸ್ನ ನಾನೊಂದು ಇನ್ಸ್ಟಾಗ್ರಾಮ್ ಪೇಜ್ ಮೂಲಕನೇ ತರಿಸಿದ್ದೀನಿ. ಇವ್ರ ಹತ್ರ ಹಲವಾರು ರೀತಿಯ ಬ್ಯಾಗ್ಸ್ಗಳು, ರಿಟರ್ನ್ ಗಿಫ್ಟ್ ಕೊಡುವಂಥ ಕೆಲವು ವೆರೈಟಿ ಥಿಂಗ್ಸ್ಗಳು ಕೂಡ ಅವೈಲೇಬಲ್ ಇದೆ. ನಾವು ಕೊಡುವಂಥ ತಾಂಬೂಲ ಅಷ್ಟೇ ಅಲ್ಲದೆ ರಿಟರ್ನ್ ಗಿಫ್ಟಾಗಿ ಈ ರೀತಿ ನೀವು ಪರ್ಸ್ಗಳನ್ನ ಕೊಡೋದ್ರಿಂದ ಅವರು ರಿಯೂಸ್ ಕೂಡ ಮಾಡ್ಬೋದು. ಸೊ ಸುಮಾರು ವೆರೈಟಿ ಇವ್ರ ಹತ್ರ ಬ್ಯಾಗ್ಗಳಷ್ಟೇ ಅಲ್ಲದೆ ಹಬ್ಬಕ್ಕೆ ಬೇಕಾಗಿರೋವಂಥ ಬ್ಯಾಕ್ ಡ್ರಾಪ್ಸ್ ಆಗಲಿ, ಹಾಗೆ ತೋರಣ, ಇಂಥದ್ದೆಲ್ಲ ಸುಮಾರು ವೆರೈಟಿ ಅವ್ರ ಹತ್ರ ಅವೈಲೇಬಲ್ ಇದೆ. ಇದು ನಂಗೆ ತುಂಬ ಇಷ್ಟ ಆಯಿತು. ಯೂಶಲಿ ನಾವೆಲ್ಲ ಹೊರಗಡೆ ತರಕಾರಿಗೆ ಹೋಗಬೇಕಾದ್ರೆ ಬ್ಯಾಗ್ ಅಂತೂ ತೊಗೊಂಡು ಹೋಗ್ತೀವಿ. ಇದು ನೋಡಿ ಎಷ್ಟು ಕ್ಯೂಟಾಗಿದೆ, ಸುಮಾರು ತರಕಾರಿನೂ ಹಿಡಿಯುತ್ತೆ. ಹಾಗೆ ನಾವು ಇದನ್ನು ಫೋಲ್ಡ್ ಮಾಡಿ ಒಂದು ಪರ್ಸ್ ರೀತಿಯಲ್ಲಿ ಕೈಯಲ್ಲಿ ಇಟ್ಕೊಂಡು ತೊಗೊಂಡು ಹೋಗ್ಬೋದು. ಸೊ ಈ ರೀತಿ ಗಿಫ್ಟ್ಸ್ ಐಟಮ್ ಆಗಲಿ ಅಥವಾ ಈ ಥರದ ಬ್ಯಾಗ್ಗಳಾಗಲಿ, ರಂಗೋಲಿ ಮ್ಯಾಟ್ ಆಗಲಿ, ಈ ಥರದ್ದೆಲ್ಲ ನೀವು ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈಗ ನಾನು ತೋರಿಸಿದಂಥ ಈ ಗಿಫ್ಟ್ಸ್ ರಿಟರ್ನ್ ಗಿಫ್ಟ್ ಆಗಿ ನೀವು ಬೇರೆಯವ್ರಿಗೆ ಕೊಡಲಿಕ್ಕೆ ತುಂಬ ಚೆನ್ನಾಗಿದೆ, ರಿಯೂಸಬಲ್. ಹಾಗೆ ಇದು ಈಕೋ ಫ್ರೆಂಡ್ಲಿ ಬ್ಯಾಗ್ಸ್ ಆಗಿರೋದ್ರಿಂದ ನೋಡೋಕ್ಕೂ ಚೆನ್ನಾಗಿರುತ್ತೆ, ಕೊಡುವಾಗ ಒಂದು ರೆಸ್ಪೆಕ್ಟ್ಫುಲ್ ಆಗಿರುತ್ತೆ. ಈ ಥರ ಬ್ಯಾಗ್ಸ್ ನೀವು ಕೂಡ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇವರ ಇನ್ಸ್ಟಾಗ್ರಾಮ್ ಅಕೌಂಟ್ ಮೂಲಕ ನೀವು ಪರ್ಚೇಸ್ ಮಾಡ್ಬೋದು. ಹಾಗೆ ಸುಮಾರು ಜನ ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ, ಅಡುಗೆ ಮನೆ ಕೆಲಸ ಮುಗೀತು, ಮನೆ ಕೆಲಸ ಮುಗೀತು ಅಂತಂದರೆ ಮೊಬೈಲಲ್ಲಿ ರೀಲ್ ನೋಡ್ತಾನೋ ಅಥವಾ ಸ್ಕ್ರಾಲ್ ಮಾಡ್ತಾನೋ ಸುಮಾರು ಕಾಲಹರಣ ಮಾಡ್ತೀವಿ, ಅಥವಾ ಟಿ ವಿ ನೋಡ್ತಾನೋ, ಬೇರೆಯವ್ರ ಜೊತೆ ಹರಟೆ ಹೊಡಿತಾನೋ. ಕಾಲಹರಣ ಮಾಡೋದಕ್ಕಿಂತಲೂ ನಾವು ಕೂಡ ಬೇರೆಯವ್ರ ಥರ ಏನಾದರೂ ಸಂಪಾದನೆ ಮಾಡಬೇಕು, ಈ ಫ್ರೀ ಸಮಯನ ಉಪಯೋಗಿಸ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೊಂದು ಬೆಸ್ಟ್ ಬಿಸ್ನೆಸ್ ಐಡಿಯಾ ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ನನಗೂ ಕೂಡ ಕಮೆಂಟ್ ಮಾಡಿದ್ರು, ನಾನು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಮನೆಯಿಂದ, ಯಾವ ಥರ ಮಾಡೋದು ಹೇಗೆ ಅಂತೆಲ್ಲ ಕೇಳ್ತಾ ಇರ್ತಾರೆ. ಹಾಗೆ ಅದಕ್ಕೆ ಬಂಡವಾಳನೂ ಬೇಕಾಗುತ್ತೆ, ಸಪೋರ್ಟ್ ಬೇಕಾಗುತ್ತೆ. ಆದರೆ ಇವತ್ತು ನಾನು ನಿಮಗೆ ಹೇಳ್ತಿರೋಂಥ ಈ ಬಿಸ್ನೆಸ್ ಐಡಿಯಾದಲ್ಲಿ ಯಾವುದೇ ಬಂಡವಾಳ ಬೇಕಾಗಿಲ್ಲ, ಯಾವುದೇ ಸಪೋರ್ಟ್ ಬೇಕಾಗಿಲ್ಲ. ಒಂದು ಫೋನ್ ಇದ್ರೆ ಈ ಫೋನ್ ಮೂಲಕನೇ ನೀವು ಕೂಡ ಮನೆಯಿಂದನೇ ಸಂಪಾದನೆ ಮಾಡ್ಬೋದು. ಸೊ ನಾನೀಗಷ್ಟು ನಿಮಗೆ ತೋರಿಸಿದ್ನಲ್ಲ ಈಕೋ ಬ್ಯಾಗ್ಸ್ ಅಂತ, ಅವ್ರದ್ದೇ ಒಂದು ಪೇಜ್ ಇದೆ, ಹಾಗೆ ಅವ್ರದ್ದೇ ಒಂದು ವಾಟ್ಸಪ್ ಗ್ರೂಪ್ ಇದೆ. ಆ ಗ್ರೂಪಲ್ಲಿ ನೀವು ಕೂಡ ಜಾಯಿನ್ ಆಗಿ ನಿಮಗೆ ಗೊತ್ತಿರೋರಿಗೆ ಈ ಗಿಫ್ಟ್ಸ್ನ ನೀವೇ ಸೆಲ್ ಮಾಡ್ಬೋದು, ಜೊತೆಗೆ ಅದ್ರ ಮೇಲೆ ಅರ್ನಿಂಗ್ ಕೂಡ ಮಾಡ್ಬೋದು. ಸೊ ಅವ್ರ ಗ್ರೂಪಲ್ಲಿ ನೀವು ಜಾಯಿನ್ ಆದರೆ ನಿಮಗೆ ಅವರು ಐಡಿಯಾ ಕೊಡ್ತಾರೆ ಯಾವ ರೀತಿ ನೀವು ಝೀರೋ ಇನ್ವೆಸ್ಟ್ಮೆಂಟ್ ಮೂಲಕ ಪ್ರತಿದಿನ ಹಣ ಗಳಿಸ್ಬೋದು ಅಂತ. ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಇರುತ್ತೆ, ಯಾವುದೋ ಒಂದು ಬ್ಯಾಗ್ದು ಪಿಕ್ಚರ್ ಹಾಕ್ತೀರಾ, ಆ ಬ್ಯಾಗ್ ಅವ್ರಿಗೆ ಇಷ್ಟ ಆಗುತ್ತೆ. ಸೊ ಆ ಥರ ನೀವು ಆರ್ಡರ್ಸ್ ತೊಗೊಂಡು ಎಲ್ಲಿಂದ ಆ ವಸ್ತುನ ಅವ್ರಿಗೆ ಕಳಿಸ್ಬೇಕು ಅಲ್ಲಿಗೆ ಕಳಿಸಿ ಅದ್ರ ಮೇಲೆ ಮಾರ್ಜಿನ್ ಇಟ್ಕೊಂಡು ನೀವು ಹಣ ಸಂಪಾದನೆ ಮಾಡ್ಬೋದು. ಏನಾದ್ರು ಡೀಟೇಲ್ಸ್ ಬೇಕು ಅಂದರೆ ನಾನು ಒಂದು ನಂಬರ್ ಕೊಟ್ಟಿರ್ತೀನಿ. ಅವರು ಕೂಡ ನಂತರನೇ ಒಬ್ರು ಲೇಡಿ ಮನೆಯಿಂದನೇ ಇದನ್ನೆಲ್ಲ ಬಿಸ್ನೆಸ್ ಮಾಡ್ತಾರೆ, ಅದು ಝೀರೋ ಇನ್ವೆಸ್ಟ್ಮೆಂಟ್ ಮೂಲಕ. ಏನೇ ಒಂದು ಸಣ್ಣ ಸಣ್ಣ ವಸ್ತು, ನಮ್ಗೇನೋ ಒಂದು ವಸ್ತು ಬೇಕಾಗಿರುತ್ತೆ, ಅದನ್ನು ತೊಗೋಬೇಕು ಅಂತಂದ್ರು ಹೋಗಿ ಹಸ್ಬೆಂಡ್ ಮುಂದೆ ಕೈ ಚಾಚಬೇಕು ಅಥವಾ ಇನ್ಯಾರ್ದು ಮುಂದೆ ಕೈ ಚಾಚಿ ದುಡ್ಡು ಕೊಡಿ ಅಂತ ಕೇಳೋದಕ್ಕಿಂತಲೂ ಈ ಥರ ಸಣ್ಣ ಸಣ್ಣ ಅಮೌಂಟನ್ನ ನಾವೇ ದುಡಿಬೋದು. ಸೊ ಝೀರೋ ಇನ್ವೆಸ್ಟ್ಮೆಂಟ್ ಅಂದರೆ ನೀವೇನು ತರಿಸ್ಕೊಳ್ಳೋದು ಬೇಕಾಗಿಲ್ಲ, ಮನೇಲಿ ಸ್ಟಾಕ್ ಇಟ್ಕೊಳ್ಳೋದು ಬೇಕಾಗಿಲ್ಲ, ಎಲ್ಲೋ ಇರುತ್ತೆ, ಇನ್ಯಾರಿಗೂ ಬೇಕಾಗಿರುತ್ತೆ, ಅದನ್ನು ಅವ್ರಿಗೆ ಕಳಿಸ್ಕೊಡೋ ಕೆಲಸ ಮಾಡೋದಷ್ಟೇ. ನಿಮ್ಮ ಫೋನ್ ಮೂಲಕ, ನಿಮ್ಮ ಗ್ರೂಪ್ ಮೂಲಕ, ವಾಟ್ಸಪ್ ಗ್ರೂಪ್ ಮೂಲಕ ಇದನ್ನು ಅವರಿಗೆ ತಲುಪಿಸ್ಕೊಡೋದ್ರಿಂದ ನಿಮಗೂ ಕೂಡ ಸ್ವಲ್ಪ ಮಟ್ಟದ ಹಣ ನೀವು ಗಳಿಸ್ಬೋದು. ಸೊ ಅಟ್ಲೀಸ್ಟ್ ನಿಮಗೆ ಒಂದು ದಿನಕ್ಕೆ 100 ರೂಪಾಯಿ ಸಿಕ್ಕಲಿ, 150, 200 ರೂಪಾಯಿ ಸಿಕ್ಕಿದ್ರು ಅದೆಷ್ಟೋ ಒಳ್ಳೇದಲ್ವಾ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಮೂಲಕ ಹೇಳಬೇಕು ಅಂತಂದರೆ ಪ್ರತಿಯೊಬ್ಬ ಮಹಿಳೆನೂ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋದು ತುಂಬ ಮುಖ್ಯ. ಸೊ ಮುಂಚೆ ಎಲ್ಲ ಹಾಗಿತ್ತು, ಪ್ರತಿಯೊಂದಕ್ಕೂ ಹೋಗಿ ಹಸ್ಬೆಂಡ್ ಹತ್ರ ಕೈ ಚಾಚಬೇಕಾಗಿತ್ತು. ಆದರೆ ಇವಾಗಿಲ್ಲ. ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬ ಗೃಹಿಣಿ ಸುಮ್ಮನೆ ಯಾರು ಕೂತಿರಲ್ಲ, ಒಂದು ಟೈಲರಿಂಗ್ ಮಾಡ್ತಿರ್ತಾರೆ, ಮತ್ತೊಂದು ಏನೋ ಒಂದು ಕಸೂತಿ ಕೆಲಸ ಮಾಡ್ತಿರ್ತಾರೆ, ಯಾವುದಾದ್ರೂ ಒಂದು ಬಿಸ್ನೆಸ್ ಅಥವಾ ಯಾವುದೋ ಒಂದು ಅವರಲ್ಲಿರುವಂಥ ಕಲೆನ ಅವ್ರು ಉಪಯೋಗಿಸ್ಕೊಂಡು ಅರ್ನಿಂಗ್ ಮಾಡ್ತಾರೆ. ಸೊ ಈ ಥರ ನಿಮ್ಮಲ್ಲಿ ಒಂದು ಕಲೆ ಇರಲಿ ಅಥವಾ ನಿಮ್ಮ ಏನೇ ಒಂದು ಆಸೆ ಇರಲಿ, ಅದನ್ನು ನೀವು ಉಪಯೋಗಿಸ್ಕೋಬೇಕು, ಅಥವಾ ನಾವು ಹೊರಗಡೆ ಎಲ್ಲೂ ಹೋಗೋಕ್ಕಾಗ್ತಿಲ್ಲ, ಮನೆಯಿಂದನೇ ಮಾಡಬೇಕು ಅಂತನವ್ರಿಗೆ ಇದು ಬೆಸ್ಟ್ ಆಪ್ಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಖಂಡಿತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮಗೆ ಹೇಗೆ ಇದನ್ನು ಮಾಡಬೇಕು ಅಂತ ಅನ್ನೋದನ್ನು ಐಡಿಯಾ ಹೇಳ್ಕೊಡ್ತಾರೆ. ಇವತ್ತಿನ ಒಂದು ಬಿಸ್ನೆಸ್ ಐಡಿಯಾ ನಿಮಗೆ ಹೆಲ್ಪ್ ಆಗುತ್ತೆ. ಖಂಡಿತ ಪ್ರತಿಯೊಬ್ಬ ಹೆಣ್ಮಗಳು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋದು ತುಂಬ ಮುಖ್ಯ. ನೀವೆಲ್ಲರೂ ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವಾಗ ಊಟಕ್ಕೆ ರಾತ್ರಿ ಯಾವಾಗಲೂ ಚಪಾತಿ ಮಾಡ್ತಾ ಇದ್ದೆ. ಇವತ್ತು ಮಧ್ಯಾಹ್ನ ಅಡುಗೆ ಮಾಡೋಕ್ಕೂ ಟೈಮ್ ಸಿಕ್ಕಿಲ್ಲ, ಪ್ರೊಡಕ್ಷನ್ ವರ್ಕ್ ಇದ್ದಿದ್ದರಿಂದ. ಇವತ್ತು ರಾತ್ರಿ ಊಟಕ್ಕೆ ಮೆಂತ್ಯ ಮುದ್ದೆ ಮಾಡ್ತಾಯಿದ್ದೀನಿ. ಮೆಂತ್ಯ ಮುದ್ದೆ ಹಿಟ್ಟು ಕೂಡ ಇವತ್ತು ಫ್ರೆಶ್ ಆಗಿ ಮಾಡಿದೆ. ವಾರದಲ್ಲಿ 2 ದಿನ 3 ದಿನ ಮೆಂತ್ಯ ಮುದ್ದೆ ಮಾಡ್ಕೊಂಡು ತಿಂತಾಯಿದ್ದೀವಿ. ಈಗ ಮೆನೋಪಾಸ್ ಟೈಮಲ್ಲಿ ನಮಗೆ ಸುಮಾರು ಜಾಯಿಂಟ್ ಪೇನ್ ಎಲ್ಲ ಬರುತ್ತೆ. ಈ ಸಡನ್ನಾಗಿ ಕೈ ನೋವು, ಸಡನ್ನಾಗಿ ಓಡಾಡ್ತಾ ಇರ್ತೀವಿ, ಸಡನ್ನಾಗಿ ಕಾಲು ನೋವು ಬರುತ್ತೆ. ಸೊ ಆ ಥರದ ಒಂದು ಮೆನೋಪಾಸ್ ಟೈಮಲ್ಲಿ ಇರ್ಬೋದು. ಹೆಣ್ಮಕ್ಳಿಗೆ ಅಷ್ಟೇ ಇಲ್ಲ, ಗಂಡು ಮಕ್ಳಿಗೂ ಕೂಡ ತುಂಬ ಒಳ್ಳೆಯದು. ಅದರಲ್ಲಿ ಉದ್ದಿನ ಕಾಳು ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಾನು ಮೆಚೂರ್ಡ್ ಆದಾಗ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಸೊಂಟಕ್ಕೆ ಬಲ ಬರುತ್ತೆ ಅಂತ ಹೇಳಿ
ಉದ್ದಿನ ಕಾಳನ್ನ ಬೇಯಿಸ್ಬಿಟ್ಟು ಅದಕ್ಕೆ ಬೆಲ್ಲ ಮತ್ತು ಕೊಬ್ಬರಿ ಹಾಕಿ ಕೊಡ್ತಾಯಿದ್ರು. ನಿಜಕ್ಕೂ ಒಂದು 2 ಸ್ಪೂನ್ ಮೇಲೆ ತಿನ್ನೋಕ್ಕಾಗ್ತಿರ್ಲಿಲ್ಲ ಅದನ್ನು. ನಮಗೆ ಒಂಥರ ವೊಮಿಟ್ ಬರೋಂಗಾಗೋದು. ಆದರೆ ಇವಾಗ ಈ ಥರ ಮುದ್ದೆ ಮಾಡ್ಕೊಂಡು ತಿಂತಾ ಇರೋದು ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇನ್ನೂ ಸ್ವಲ್ಪ ತಿನ್ನಬೇಕು ಅಂತ ಅನಿಸುತ್ತೆ. ಬೆಲ್ಲ ಮತ್ತು ಗೋಧಿ ಇರುತ್ತೆ, ಮೆಂತ್ಯ ಇರುತ್ತೆ, ಉದ್ದಿನ ಕಾಳು ಇರುತ್ತೆ. ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ಮಾಡಿದಾಗ ಮುದ್ದೆದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾವು ತುಂಬ ಚಿಕ್ಕವರಿದ್ದಾಗ ತುಪ್ಪದ ಬದಲಾಗಿ ನಮಗೆ ಹುಚ್ಚಳ್ಳಿ ಎಣ್ಣೆ ಕೊಡ್ತಾಯಿದ್ರು. ಹುಚ್ಚಳ್ಳಿ ಎಣ್ಣೆ ಏನಂದರೆ ಮೈಗೆ ಹೀಟ್ ಕೊಡುತ್ತೆ ಅಂತ ಹೇಳಿ. ಅದರಲ್ಲೂ ಈ ಚಳಿಗಾಲದಲ್ಲಿ ಹುಚ್ಚಳ್ಳಿ ಎಣ್ಣೆ ತುಂಬ ಒಳ್ಳೆಯದು. ನಮ್ಮ ಮನೇಲಿ ಹಿದ್ಕಿದ ಬೇಳೆ ಸಾರಿಗೂ ತುಪ್ಪದ ಬದಲಾಗಿ ಹುಚ್ಚಳ್ಳಿ ಎಣ್ಣೆ ಹಾಕ್ಕೊಂಡು ತಿಂತಾಯಿದ್ವಿ. ತುಪ್ಪದ ಥರನೇ ಟೇಸ್ಟ್ ಕೊಡುತ್ತೆ ಅದು. ಆಮೇಲೆ ಬಾಣಂತಿ ಆಗಿದ್ದಾಗಲೂ ಕೂಡ ಹುಚ್ಚಳೆಣ್ಣೆನೇ ಜಾಸ್ತಿ ಕೊಡ್ತಾರೆ. ತುಪ್ಪ ತಿಂದರೆ ಮೈ ಬರುತ್ತೆ ಅಂತ ಅನ್ನೋಕ್ಕೋಸ್ಕರ ಹುಚ್ಚಳೆಣ್ಣೆನ ಊಟಕ್ಕೆ ಚಪಾತಿಗಾಗಲಿ ಅಥವಾ ಅನ್ನಕ್ಕಾಗಲಿ ಕಲ್ಸ್ಕೊಂಡು ತಿನ್ನೋದಕ್ಕೆ ಹುಚ್ಚಳೆಣ್ಣೆ ಕೊಡ್ತಾರೆ. ಸೊ ಈ ಹುಚ್ಚಳೆಣ್ಣೆನ ತುಪ್ಪದ ಬದಲಾಗಿ ನೀವು ಮುದ್ದೆಗೆ ಅಂದರೆ ಮೆಂತ್ಯ ಮುದ್ದೆಗೆ ಹಾಕ್ಕೊಂಡು ತಿನ್ಬೋದು. ತುಪ್ಪ ತಿಂದರೆ ದಪ್ಪ ಆಗುತ್ತೆ ಅಂತ ಸುಮಾರು ಜನ ಹೇಳ್ತಾರಲ್ಲ, ಅಂಥವ್ರಿಗೆ ಹುಚ್ಚಳೆಣ್ಣೆ ಕೊಡ್ಬೋದು. ಇವತ್ತಿನ ರಾತ್ರಿ ಊಟಕ್ಕೆ ಮೆಂತ್ಯ ಹಿಟ್ಟೆ ಮಾಡ್ತಾಯಿದ್ದೀನಿ, ಮೆಂತ್ಯ ಮುದ್ದೆನೇ ಮಾಡ್ತಾಯಿದ್ದೀನಿ. ವ್ಲಾಗ್ ಎಂಡ್ ಮಾಡೋಕ್ಕೂ ಮುಂಚೆ ಒಂದು ಸತಿ ನಮ್ಮ ಪ್ರಾಡಕ್ಟ್ನ ಪ್ರಮೋಷನ್ ಮಾಡಿಬಿಟ್ಟು ಹೊರಟ್ಬೇಡ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಹತ್ರ ಎಲ್ಲ ರೀತಿ ಹೋಮ್ ಮೇಡ್ ಮಸಾಲ ಪದಾರ್ಥಗಳು, ಹಾಗೆ ಹೆಲ್ತ್ ಮಿಕ್ಸ್ ಮತ್ತು ಮಿಲೆಟ್ ಮಿಕ್ಸ್, ರಾಗಿ ಹಿಟ್ಟು ಅಂದರೆ ಸ್ಪ್ರೌಟೆಡ್ ರಾಗಿ ಹಿಟ್ಟು, ಸರಿ ಹಿಟ್ಟು ಮತ್ತು ಮೆಂತ್ಯ ಹಿಟ್ಟು, ಇದು ಎಲ್ಲ ರೀತಿ ಹಿಟ್ಟುಗಳು ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲ, ನಿಮಗೆ ಗೋಧಿ ಹಿಟ್ಟು ಬೇಕಾದರೂ, ಜೋಳದ ಹಿಟ್ಟು ಬೇಕಾದರೂ, ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು, ಯಾವುದೇ ರೀತಿ ಹಿಟ್ಟು ಬೇಕಿದ್ರೂ ನೀವು ಆರ್ಡರ್ ಮಾಡಿ ತರಿಸ್ಕೋಬೋದು. ಸೊ ನಮ್ಮ ಹತ್ರನೇ ಪಲ್ವರೈಸರ್ ಇರೋದ್ರಿಂದ ನಾನು ಎಲ್ಲ ರೀತಿ ಹಿಟ್ಟನ್ನು ಇವಾಗ ಲಾಂಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಕಡಲೆ ಹಿಟ್ಟು ಕೂಡ ಮನೇಲೇ ನಾನು ಮಾಡಿ ಕಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಯಾವ ರೀತಿ ರಿಕ್ವೈರ್ಮೆಂಟ್ ಇರುತ್ತೆ ಅದಕ್ಕೆ ತಕ್ಕಷ್ಟು ಮಾತ್ರನೇ ಅವತ್ತೇ ಪ್ರಿಪೇರ್ ಮಾಡಿ ಕಳಿಸ್ಕೊಡ್ಬೇಕು ಅಂತ ಅನ್ನೋ ಪ್ಲ್ಯಾನ್ ಇದೆ. ಇದು ಯಾವುದು ಕೂಡ ನಾನು ಫಸ್ಟೇ ಪ್ರಿಪೇರ್ ಮಾಡಿ ಇಟ್ಕೊಂಡಿರಲ್ಲ. ನಿಮ್ಮ ಆರ್ಡರ್ ಬಂದ ಮೇಲೆ ಪೌಡರ್ ಮಾಡಿ ಪ್ಯಾಕಿಂಗ್ ಮಾಡಿ ಕಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವುದೇ ರೀತಿಯ ಮಸಾಲ ಐಟಮ್ ಆಗಲಿ ಅಥವಾ ಹಿಟ್ಟುಗಳಾಗಲಿ ನಿಮಗೆ ಬೇಕಿದ್ರೆ ವಾಟ್ಸಪ್ ನಂಬರ್ ಮೂಲಕ ಹಾಗೆ ವೆಬ್ಸೈಟ್ ಮೂಲಕ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು. ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಮೇ ಬಿ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ. ಹೋಗ್ಬಲ್ಲ. ಥ್ಯಾಂಕ್ ಯು.